ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ನಾವು ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಮಾಡಿದ್ವಿ. ಇವಾಗ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ಈಗ ಪಾದಾಂಗುಷ್ಟಾಸನ ಮಾಡೋಣ. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲ್ಗಡೆ ಎತ್ತಿ, ಪೂರ್ತಿ ಮೇಲ್ಗಡೆ ಎತ್ತಿ. ಎಸ್. ಈಗ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ಬೆಂಡ್ ಆಗಬೇಕು. ಹೆಬ್ಬೆರಳನ್ನು ಸರಿಯಾಗಿ ಹಿಡ್ಕೋಬೇಕು. 3 ಬೆರಳಿಲ್ಲಿ, ಯಾವುದು ದೊಡ್ಡ ಬೆರಳು, 2ನೇ ಬೆರಳು, 3ನೇ ಬೆರಳು. ಮಿಕ್ಕ 2 ಬೆರಳನ್ನು ಏನು ಮಾಡಬೇಕು, ಕ್ಲೋಸ್ ಮಾಡಿರಬೇಕು. ಹೀಗೆ ಟೋ ಅನ್ನು ಸರಿಯಾಗಿ ಗ್ರಿಪ್ ಮಾಡ್ಕೋಬೇಕು, ಹಿಡ್ಕೋಬೇಕು. ಈಗ ಮುಂದ್ಗಡೆ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಫಸ್ಟ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಪೇಷಂಟ್ಗಳಿಗೆ ಮುಂದೆ ಬಗ್ಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಡೂಮ್ ಆಗಿರ್ತದೆ ಅದು. ಹೀಗೆ ಹೀಗೆ ಡೂಮ್ ಆಗಿರ್ತದೆ. ಅವ್ರು ಸ್ಪೈನ್ ಸ್ಟ್ರೈಟ್ ಮಾಡಿಸ್ಬೇಕು. ಸೀದಾ ಇಡಿ, ಬೆಂಡ್ ಈ ರೀತಿ. ಇಷ್ಟೇ ಉಸಿರಾಡಿ. ಇಷ್ಟೇ ಇರಲಿ. ಎಸ್, ಗುಡ್. ಉಸಿರಾಡಿ. ಈ ಸ್ಪೈನ್ ಸ್ಟ್ರೈಟ್ ಮಾಡಿ ಉಸಿರಾಡಿಸುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಸ್ಪೈನು ಬೆಂಟ್ ಆಗಿತ್ತಂತಂದರೆ ಏನಾಗತ್ತೆ, ಅವ್ರಿಗೆ ಸರಿಯಾಗಿ ಇದರ ಎಫೆಕ್ಟೇ ಸಿಗಲ್ಲ. ಸೊ ಇದು ಸ್ಪೈನ್ ಸ್ಟ್ರೈಟ್ ಮಾಡಿಸ್ಬೇಕು. ಎಸ್, ಉಸಿರಾಟ ಮಾಡಿ ಸರಿಯಾಗಿ ಡೀಪಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಎಸ್, ನಿಧಾನವಾಗಿ ಕೈಗಳನ್ನ ಬಿಚ್ಚಿ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲ್ಗಡೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ಸಮಸ್ಥಿತಿಗೆ ತಗೊಂಡು ಬರಬೇಕಾಗತ್ತೆ. ಈಗ ತ್ರಿಕೋನಾಸನ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಏನು ಮಾಡಬೇಕಂತಂದರೆ, ಉಸಿರು ತೆಗೆದುಕೊಳ್ತಾ ಹೀಗೆ ಕಾಲುಗಳನ್ನು ಅಗಲಿಸಬೇಕು. ಜೊತೆಗೆ ನಿಮ್ಮ ಜೊತೆ ಯಾರಿರಬೇಕು, ಯೋಗ ಥೆರಪಿಸ್ಟ್ ಇದ್ದೇ ಇರಬೇಕು ಅನ್ನೋದನ್ನು ಮರಿಬೇಡಿ. ಈಗ ಎರಡೂ ಕಾಲುಗಳು ಎಷ್ಟು ಅಂತರ ಇರಬೇಕು, 3 ಫೂಟಿನಷ್ಟು ಅಂತರ ಇರಬೇಕು. ಅಷ್ಟು ನೀವು ಕಾಲುಗಳನ್ನು ಅಗಲಿಸಬೇಕು. ಸಪೋರ್ಟಲ್ಲಿ ಹಿಂದ್ಗಡೆ ಇರಲಿ ಅಥವಾ ಹಿಂದ್ಗಡೆ ವಾಲ್ ಸಪೋರ್ಟ್ ಕೊಡಿ. ಕಾಲನ್ನು ಈಗ ಬಲಗಾಲನ್ನು ಬಲಗಡೆ ತಿರುಗಿಸಿ, ಕೈಯನ್ನು ಭುಜದ ನೇರವಾಗಿ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಬಲಗಡೆ ಬೆಂಡ್ ಆಗಬೇಕು. ಫಸ್ಟ್ ಸ್ಟಾರ್ಟಿಂಗ್ ಬೆಂಡ್ ಆಗ್ಲಿಕ್ಕೆ ಬರ್ತಾ ಇರೋದಿಲ್ಲ, ಇಷ್ಟೇ ಬೆಂಡ್ ಆಗ್ತಾರೆ ಅವರು. ಇಷ್ಟೇ ಮಾಡಿಸಿ, ತೊಂದರೆ ಇಲ್ಲ. ಕೆಲವೊಬ್ಬರಿಗೆ ತಳಗಡೆ ಈ ಥರ ಹಚ್ಚಲಿಕ್ಕೆ ಬರ್ತಾ ಇರೋದಿಲ್ಲ. ಅವ್ರು ಏನು ಮಾಡ್ಬೋದು ಅಂದರೆ ಇಷ್ಟೇ ಮಾಡಿದರೂ ಪರವಾಗಿಲ್ಲ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೇವೆ. ಬಿಗಿನಿಂಗಲ್ಲಿ ಸ್ವಲ್ಪನೂ ಬೆಂಡ್ ಆಗದೇ ಇರ್ತಕ್ಕಂಥದ್ದವರು ಮಧ್ಯಮ ವರ್ಗ ಅಂತಂತಂದ್ರೆ ಯಾರು ಕೆಲವೊಂದಿಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವ್ರು ಈ ರೀತಿ ಮಾಡ್ತಾರೆ. ನೆಕ್ಸ್ಟ್ ಫುಲ್ ಪ್ರಾಕ್ಟೀಸ್ ಆದ ತಕ್ಷಣ, ಫ್ಲೆಕ್ಸಿಬಿಲಿಟಿ ಬಂದ ತಕ್ಷಣ ಈ ರೀತಿ ತಳಗಡೆ ನೀವು ಹಚ್ಬೋದು. ಸರಿಯಾಗಿ ಉಸಿರಾಡಿಸಿ, ಮೇಲ್ಗಡೆ ನೋಡಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಈಗ ಮಾಡಿಸ್ಬೇಕಾದಾಗ ಕೆಲವೊಬ್ಬರು ಹೀಗೆ ಮಾಡಿಬಿಡ್ತಾರೆ. ಹೀಗೆ ಇಲ್ಲಿ ನೋಡಿ, ಸ್ಪೈನ್ ಎಲ್ಲಿ ಹೋಯಿತು, ಸೈಡ್ ಹೋಗಿಬಿಡ್ತು. ಈಗ ಸ್ಪೈನ್ ಈ ರೀತಿ ಸೈಡ್ ಹೋದಾಗ ಅವ್ರಿಗೆ ಎಫೆಕ್ಟ್ ಸಿಗಲ್ಲ. ಯಾವತ್ತು ಸೈಡೇ ಮಾಡಬೇಕಾಗತ್ತೆ, ಅಥವಾ ಹಿಂದ್ಗಡೆ ಹೋಗಬಾರ್ದು. ಈ ರೀತಿ ಬಿದ್ದು ಹೋಗಿಬಿಡ್ತಾರೆ. ಅದಕ್ಕೆ ಸೈಡ್ ಮಾಡಬೇಕಾಗತ್ತೆ. ಮೇಲ್ಗಡೆ ನೋಡಿ, ಸರಿಯಾಗಿ ಉಸಿರಾಡಿ. ಹಿಂದ್ಗಡೆ ಸಪೋರ್ಟ್ ಇರಬೇಕು, ಮರಿಬಾರ್ದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದವನ್ನು ತಿರುಗಿಸಿ, ಎಡ ಪಾದವನ್ನು ತಿರುಗಿಸಿ. ಈಗ ಎಡಗಡೆ ಬಲ ಪಾದವನ್ನು ಸ್ಟ್ರೈಟ್ ಮಾಡಿಕೊಂಡು ಎಡ ಪಾದವನ್ನು ತಿರುಗಿಸ್ಬೇಕು. ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಎಡಗಡೆ ಬೆಂಡ್ ಆಗಬೇಕು. ನಿಮ್ಮ ಎಡಗಡೆ ಫಸ್ಟ್, ನಿಮ್ಮ ಬಲಗಡೆ ಬೆಂಡ್ ಆಗ್ತೀರಿ. ನೆಕ್ಸ್ಟ್ ಏನು ಮಾಡ್ತೀರಾ, ನಿಮ್ಮ ಎಡಗಡೆ ಬೆಂಡ್ ಆಗಬೇಕು. ಸರಿಯಾಗಿ ಉಸಿರಾಡಿಸ್ತಾ ಬರಬೇಕು. ಉಸಿರಿನ ಕಡೆ ಗಮನ ಇರಬೇಕು. ಡೀಪ್ ಬ್ರೀದ್ ಮಾಡಿ. ಹೊಟ್ಟೆ ಉಸಿರು ತೊಗೊಂಡು ಒಳಗೆ ಹೋಗಲಿ, ಉಸಿರು ತೊಗೊಂಡು ಉಸಿರು ಬಿಡಿ. ಈ ರೀತಿ ಉಸಿರಾಡಬೇಕು. ಅಂದರೆ ಏನಾಗುತ್ತೆ ಅಂದರೆ ಅದ್ರ ಎಫೆಕ್ಟು ನಿಮಗೆ ಸರಿಯಾಗಿ ಸಿಗುತ್ತೆ. ಇದು ತ್ರಿಕೋನಾಸನ ಅಂತೇಳಿ. ಇಲ್ಲಿ ತ್ರಿಕೋನ ಅಂದರೆ 3 ತ್ರಿಕೋನಗಳ ಫಾರ್ಮ್ ಆಗೋದಕ್ಕೆ ಇದಕ್ಕೆ ತ್ರಿಕೋನಾಸನ ಅಂತ ಕರೀತಾರೆ. ಈಗ ನೋಡಿ, ಎಲ್ಲವೂ ತ್ರಿಕೋನ ಆಕಾರದಲ್ಲೇ. ಈಗೆಲ್ಲವೂ ಇಲ್ಲಿ ನೋಡ್ತಿರಲ್ಲ, ಈ ಟೇಬಲ್ ಇದೆ, ಅಂದರೆ ಇದು ಕುರ್ಚಿ ಇದೆ, ಆಮೇಲೆ ಇಲ್ಲಿ
ಇವರು ಆಸನ ಮಾಡ್ತಾ ಇದ್ದಾರೆ, ಹಿಂದ್ಗಡೆ ಗಿಡಗಳಿದ್ದಾವೆ. ಇವೆಲ್ಲವೂ ತ್ರಿಕೋನಾಕಾರದಲ್ಲಿದೆ. ಇವನ್ ನಮ್ಮ ಶರೀರ ಕೂಡ ಇದು ತ್ರಿಕೋನಾಕಾರದಲ್ಲೇ ಇದೆ. ತಲೆ ನೋಡಿ, ಇದು ತ್ರಿಕೋನಾಕಾರ. ಕುತ್ತಿಗೆ ಭಾಗದಿಂದ ತಳಗಡೆ ನೋಡಿ, ಇದು ಹಿಂಗೆ ಮಾಡಿದರೆ ತ್ರಿಕೋನಾಕಾರ. ಕಾಲುಗಳು ನೋಡಿ, ಇದು ತ್ರಿಕೋನಾಕಾರ. ಹೀಗೆ ನೋಡಿ ತ್ರಿಕೋನಾಕಾರ. ಹಾಗಾಗಿ ಇಡೀ ನಮ್ಮ ಶರೀರವೇ ತ್ರಿಕೋನದಲ್ಲಿದೆ. ಈ ತ್ರಿಕೋನಾಸನ ಮಾಡೋದ್ರಿಂದ ನಮ್ಮ ಬಾಡಿ ಏನಾಗುತ್ತೆ ಬ್ಯಾಲೆನ್ಸ್ ಸಿಗುತ್ತೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ, ಜಾಯಿನ್ ಮಾಡಿ, ನಿಧಾನವಾಗಿ ಉಸಿರು ಬಿಡ್ತಾ. ಇವಾಗ ಮನೆ ಕಟ್ಟಡ ಕಟ್ತಾರೆ, ಎಲ್ಲವೂ ನೋಡಿ ಆ ತ್ರಿಕೋನಾಕಾರದಲ್ಲೇ ಹೋಗುತ್ತೆ. ಎಡ್ಜಸ್ಗಳೆಲ್ಲವೂ ತ್ರಿಕೋನಾಕಾರದಲ್ಲೇ ಬಂದಿರ್ತವೆ. ಅಂದರೆ ಬ್ಯಾಲೆನ್ಸ್ ಜಾಸ್ತಿ ಅಂತ ಅದರ ತಾತ್ಪರ್ಯ. ಹಾಗಾಗಿ ಆ ಮಾಡೋದ್ರಿಂದ ಅಷ್ಟೊಂದು ಬ್ಯಾಲೆನ್ಸ್ ಸಿಗ್ತದೆ. ಪಾರ್ಶ್ವಕೋನಾಸನ, ಈಗ ಕಾಲನ್ನು ಸ್ಟ್ರೆಚ್ ಮಾಡಿ 3.5 ಫೀಟು. ಎಸ್, ಬಲಗಾಲನ್ನು ಬಲಗಡೆ ತಿರುಗಿಸುವಂಥದ್ದು. ಕೈಯನ್ನು ಭುಜದ ನೇರಕ್ಕೆ ತೊಗೊಂಡು ಬರುವಂಥದ್ದು. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡ್ತಾ, ಮೊಣಕಾಲನ್ನು ಬೆಂಡ್ ಮಾಡಿ ಉಸಿರು ಬಿಡ್ತಾ, ಕೈಯನ್ನು ಏನು ಮಾಡಬೇಕು, ನಿಧಾನವಾಗಿ ಪಾದದ ಹಿಂಭಾಗದಲ್ಲಿ ಇಡಬೇಕು ಅಂಥದ್ದು. ಕೈ ಮುಂದ್ಗಡೆ ತೊಗೊಂಬನ್ನಿ, ಮುಂದ್ಗಡೆ ನೋಡಬೇಕು, ಕೈಯ ಬೆರಳನ್ನು ನೋಡಬೇಕು. ನೋಡಿ ಮಿಸ್ಟೇಕ್ ಆಗಿದೆ, ಏನು ಮಿಸ್ಟೇಕು? ಈಗ ಈ ಹಿಪ್ಪು ಜಾಯಿಂಟು ಮುಂದ್ಗಡೆ ಬಂದುಬಿಡ್ತು, ಈ ಮೊಣಕಾಲು ಮುಂದ್ಗಡೆ ಬಂತು. ಈ ಮೊಣಕಾಲು ಮುಂದ್ಗಡೆ ಇರಬಾರ್ದು. ನೋಡಿ ಮೇಲ್ಗಡೆ ಇಡಿ ಸರ್. ಹಾಂ, ಇದನ್ನು ಸ್ಟ್ರೈಟ್ ಮಾಡಿ ಬೆಂಡ್ ಮಾಡಿ ಹೀಗೆ ಮಾಡ್ತಾ ಇರ್ತಾರೆ. ಇವರು ಮಿಸ್ಟೇಕ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ಆ ಥರ ಮಿಸ್ಟೇಕ್ ಮಾಡ್ತಾ ಇದ್ದೀರ, ಅದಕ್ಕಾಗಿ ಇವ್ರು ತೋರಿಸ್ಲಿಕ್ಕೆ ಹೀಗೆ ಮಾಡಂತ ಹೇಳಿದ್ದು. ಹಾಂ, ಹೀಗೆ. ಹಾಂ, ಇಷ್ಟೇ ಮಾಡಿ. ಹಾಂ, ಫಸ್ಟ್ ಬಿಗಿನಿಂಗಲ್ಲಿ ಇಷ್ಟೇ ಮಾಡಲಿ ಸಾಕು. ಆಮೇಲೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆದಾಗೆ ಆ ರೀತಿ ನೀವು ಮಾಡ್ಬೋದು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದವನ್ನು ಸೀದಾ ಮಾಡ್ಕೊಳ್ಳಿ, ಬಲ ಪಾದವನ್ನು ಸೀದಾ ಮಾಡಿ, ಎಡಗಡೆ ಪಾದವನ್ನು ಎಡಗಡೆ ತಿರುಗಿಸಿ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಬೆಂಡನ್ನು ಮಾಡಿ ಉಸಿರು ಬಿಡ್ತಾ, ಬೆಂಡ್ ಮಾಡಿ ಫಸ್ಟು ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡ್ತಾ ಎಡಗಡೆ ಬೆಂಡಾಗಿ. ಕೈ ಕಿವಿಗೆ ಹತ್ತಿರಬೇಕು, ಮುಂದ್ಗಡೆ ನೋಡಬೇಕು, ಕೈಯ ಬೆರಳನ್ನು ನೋಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಾವು ಪರಿಪೂರ್ಣ ಅಂತ ನಾವು ಅಂತೀವಿ. ಈಗ ನೋಡಿ, ಹೀಗೆ ಒಂದು ಗೆರೆಯನ್ನು ಎಳೆದ್ರೆ ಒಂದೇ ಸ್ಟ್ರೇಟಾಗಿ ಬರಬೇಕದು ಗೆರೆ. ಸೈಡ್ ಆಗ್ತಾ ನೋಡಿ, ಬಾಡಿ ಏನಾಗಿದೆ, ಟಿಲ್ಟ್ ಆಗಿದೆ. ಇಲ್ಲಿ ಇದು ಅಲೈನ್ಮೆಂಟ್ ಪ್ರಾಬ್ಲಮ್. ಎಷ್ಟೋ ಜನ ಈಗ ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಯೋಗ ಸಾಧಕರು ಕೂಡ ಅವರು ಅಲೈನ್ಮೆಂಟಲ್ಲಿ ಗಮನಿಸೋದಿಲ್ಲ, ಮಾಡಿಬಿಡ್ತೇವೆ, ಹೆಂಗೋ ಮಾಡಿಬಿಡ್ತಾರೆ. ಹಾಗಿದ್ದಾಗ ಅವಾಗ ಏನಾಗುತ್ತೆ ಅಂತಂದರೆ, ಬಾಡಿ ಅಲೈನ್ಮೆಂಟ್ ಚೇಂಜ್ ಆಗ್ತದೆ, ಡಿಫಾರ್ಮಿಟಿ ಆಗ್ತಾವೆ. ಹಾಗಾಗೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಇಂಥ ಆಸನಗಳು ಮಾಡೋದ್ರಿಂದ ಅವ್ರಿಗೂ ಕೂಡ ಏನಾಗುತ್ತೆ ಅಂತಂದರೆ ಗುಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಎಸ್, ಉಸಿರು ಬಿಡ್ತಾ ಜಾಯಿನ್ ಮಾಡ್ಕೊಳ್ಳಿ. ಎರಡು ಕೈಗಳನ್ನ, ಎರಡು ಕಾಲುಗಳನ್ನ. ಸಪೋರ್ಟಿವ್ ಆಗಿರಬೇಕು ಪೇಷಂಟ್ಗಳಿಗೆ. ವಿದೌಟ್ ಸಪೋರ್ಟ್ ಏನು ಮಾಡಿಸ್ಬೇಡಿ. ಈಗ ಕಾಲನ್ನು ಅಗಲಿಸಿ, ಎರಡು ಕಾಲನ್ನು ಉಸಿರು ತೆಗೆದುಕೊಳ್ತಾ. ಹಾಂ, ಈಗ ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನ ಕೆಳಗಡೆ ಇಡಿ. ಹಾಂ, ಮುಂದ್ಗಡೆ ನೋಡಿಸಿ. ಈ ರೀತಿ ತಲೆ ಮುಂದ್ಗಡೆ ನೋಡ್ಲಿಕ್ಕೆ ಹಚ್ಚಬೇಕು, ಹಿಡ್ಕೋಬೇಕು ಇಲ್ಲಿ ಈ ಥರ ಸರಿಯಾಗಿ. ಪೇಷಂಟ್ ಬಿದ್ದು ಹೋಗ್ತದ ಇಲ್ಲಾಂದರೆ. ಸರಿಯಾಗಿ ಉಸಿರಾಡಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಬನ್ನಿ. ಈಗ ಮೊದಲಿಗೆ ಬಿಗಿನಿಂಗ್ ಇದ್ದವರು ಆ ರೀತಿ ಮಾಡಿ, ನಂತರ ಮಾಡಿದವರು ಕೈಯನ್ನು ಅಗಲಿಸಿ ಇಲ್ಲಿ ಇಡಿ. ಈಗ ಇನ್ನೊಂದು ಕೈ ಒಂದು ಸ್ವಲ್ಪ ಮುಂದ್ಗಡೆ. ಹಾಂ, ಈಗ ಉಸಿರನ್ನು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ತಲೆ ನೆತ್ತಿಯ ಭಾಗವನ್ನು ತಳಗಡೆ ಹಚ್ಚಿ. ಪ್ರಸಾರಿತ ಪಾದೋತ್ತನಾಸನ, ಒಳಗಡೆ ಇರಬೇಕು ಕೈ. ಹಾಂ, ಇನ್ನೊಂದು ಸ್ವಲ್ಪ ಹಿಂದ್ಗಡೆ ತೋಡಿ. ಹಾಂ, ಈ ರೀತಿ. ಹಾಂ, ದೀರ್ಘವಾಗಿ ಉಸಿರಾಡಿ, ಉಸಿರಾಟದ ಕಡೆ ಗಮನ ಇರಲಿ. ಈ ರೀತಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನ ಬಿಡಿ, ಉಸಿರು ತೆಗೆದುಕೊಳ್ಳಿ, ಕಾಲನ್ನು ಜಾಯಿನ್ ಮಾಡ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸ ವಜ್ರಾಸನ. ವಜ್ರಾಸನಕ್ಕೆ ಹೋಗೋಣ. ಎಸ್, ನಿಧಾನವಾಗಿ ತಳಗಡೆ ಕೂತ್ಕೊಳ್ಳಿ. ಎಸ್,
ಅಲ್ಲೇ ಏನು ಮಾಡಬೇಕು, ವಜ್ರಾಸನದಲ್ಲಿ ಕೂತ್ಕೋಬೇಕು. ಈಗ ಸ್ಟಾರ್ಟಿಂಗ್ ಬಿಗಿನಿಂಗ್ ಪೇಷಂಟ್ಗೆ ಏನಾಗಲ್ಲ, ವಜ್ರಾಸನದಲ್ಲೂ ಕೂಡ ಕೂತ್ಕೊಳ್ಳಿಕ್ಕೆ ಬರಲ್ಲ. ಅಂಥವ್ರು ಏನು ಮಾಡಬೇಕು, ಕೈಯನ್ನು ಮುಂದ್ಗಡೆ ಇಡಿಸ್ಬೇಕು. ಈ ರೀತಿ ಎಷ್ಟು ಸಾಧ್ಯ ಆಗುತ್ತಲ್ಲ ಹಿಂಬದಿಗೆ ಹೀಗೆ ಒತ್ತಲಿಕ್ಕೆ ಹೇಳಬೇಕು ಅವರಿಗೆ. ಈ ರೀತಿ ಮೂಮೆಂಟ್ ಮಾಡಲಿಕ್ಕೆ ಹಚ್ಚಬೇಕು. ಈ ರೀತಿ ಉಸಿರು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರು ಬಿಡ್ತಾ ಎಷ್ಟಾಗುತ್ತೋ ಅಷ್ಟು. ಹಾಂ, ಈ ರೀತಿ. ಕೆಲವೊಬ್ರಿಗೆ ವಜ್ರಾಸನ ಮಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ ನೋಡಿ, ಅವರು ಈ ರೀತಿ ಟ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ನೀ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸರಿಯಾಗಿ ಇಲ್ಲಿ ನೋಡಿ, ಇದು ವಜ್ರಾಸನದಲ್ಲಿ ಯಾರಿಗೆ ಕುತ್ಕೊಳ್ಳಿಕ್ಕೆ ಬರ್ತದಲ್ಲ ಅವರು ಈ ರೀತಿ ಕುತ್ಕೋಬೋದು. ಸ್ಟ್ರೇಟಾಗಿ ಮುಂದ್ಗಡೆ ನೋಡ್ತಾ ಅತ್ತ ಇತ್ತ ತಿರುಗೋ ಹೋಗಿಲ್ಲ, ಮುಂದ್ಗಡೆನೇ ನೋಡ್ತಾ ಕುತ್ಕೊಂಡಿದ್ದಾರೆ. ಹೀಗೆ ಕುತ್ಕೋಬೇಕು ಸ್ಟ್ರೇಟಾಗಿ. ಎಸ್. ನೆಕ್ಸ್ಟ್ ಮುಂದ್ಗಡೆ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲ್ಗಡೆ ಎತ್ತಿ ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ ಶಶಂಕಾಸನ. ಈಗ ಸ್ಟಾರ್ಟಿಂಗ್ ಬಿಗಿನಿಂಗ್ ಅವ್ರು ಮಾಡಕ್ಕೆ ಬರ್ತಾ ಇರೋದಿಲ್ಲ, ಸ್ವಲ್ಪ ಅವ್ರು ಹಿಂಗೆ ಮಾಡ್ತಿರ್ತಾರೆ. ಹೀಗೆ ಮಾಡಿಸ್ಬೇಡಿ, ತಲೆಯನ್ನು ಏನು ಮಾಡಿಸಿ ಈ ರೀತಿ ಮೇಲ್ಗಡೆ ಲಿಫ್ಟ್ ಮಾಡಿಸಿ. ಹಾಂ, ಇದನ್ನು ಬೆನ್ನು ಹುರಿ ಸ್ಟ್ರೇಟ್ ಮಾಡಿದರೆ ಸಾಕು. ಇದು ಇಂಪಾರ್ಟೆಂಟ್. ಈ ಬೆನ್ನು ಹುರಿ ಏನಿರ್ತದಲ್ಲ ಇದು ಇಂಪಾರ್ಟೆಂಟ್. ಸ್ಪೈನಲ್ ಕಾರ್ಡ್ ಸ್ಟ್ರೇಟ್ ಮಾಡಿಸ್ಬೇಕು. ಹಿಂಗೆ ತಲೆ ಮೇಲೆ ಎತ್ತಿಸಿ ಇಷ್ಟೇ ನಿಲ್ಲಿಸಿ ಕಚ್ಚಿ, ಜಾಸ್ತಿ ಬಗ್ಗಿಸ್ಬೇಡಿ, ಇಷ್ಟೇ ನಿಲ್ಲಿಸಿ ಕಚ್ಚಿ. ಸ್ವಲ್ಪ ದಿವಸ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಬರ್ತದೆ. ನೆಕ್ಸ್ಟ್ ಆನಂತರ ಈ ರೀತಿ ಬೆಂಡ್ ಆಗಲಿಕ್ಕೆ ತುಂಬ ಉಪಯುಕ್ತಕಾರಿಯಾಗುತ್ತೆ. ಉಸಿರಾಡಿಸಿ, ಉಸಿರು ಬಿಗಿ ಹಿಡಿಬಾರ್ದು, ಸರಿಯಾಗಿ ಉಸಿರಾಡಬೇಕು. ಉಸಿರು ಎಲ್ಲೂ ಬಿಗಿ ಹಿಡಿಬಾರ್ದು, ಸರಿಯಾಗಿ 5 ಸಾರಿ ಉಸಿರಾಡಿಸ್ತಾ ಇರಬೇಕು. 5 ಸಾರಿ ಉಸಿರಾಡಿಸಿದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಬನ್ನಿ, ಕೈಯನ್ನು ಹಿಂದ್ಗಡೆ ತಗೊಳ್ಳಿ, ಮೇಲ್ಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನ ಕೆಳಗಡೆ ತಗೊಳ್ಳಿ. ಎಸ್. ಈಗ ಕಾಲುಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಪಶ್ಚಿಮೋತ್ತಾಸನ. ಉಸಿರನ್ನು ತೆಗೆದುಕೊಳ್ತಾ ಉಸಿರನ್ನು ತೆಗೆದುಕೊಳ್ಳಿ. ಫಸ್ಟ್ ಒಂದು ಸಾರಿ ಉಸಿರನ್ನು ಬಿಡಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ಉಸಿರು ಬಿಡ್ತಾ ಏನು ಮಾಡ್ಬೇಕಂತಂದರೆ ಕಾಲಿನ ಬೆರಳನ್ನು ಹಿಡ್ಕೋಬೇಕು. ಅಲ್ಲೇ ಕಾಲಿನ ಬೆರಳನ್ನು, ಎರಡೂ ಹೆಬ್ಬೆರಳನ್ನು ಹಿಡ್ಕೋಬೇಕು. ಈಗ ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ತಳಗಡೆ, ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ನಿಧಾನವಾಗಿ ತಲೆಯನ್ನು ತಳಗಡೆ ಬಾಗಿಸ್ಬೇಕು. ಇಲ್ಲಿ ಅವ್ರದ್ದು ಡೂಮ್ ಆಗಿರ್ತದೆ. ಹೀಗೆ ಮಾಡಬಾರ್ದು. ಏನು ಮಾಡಬೇಕಂದ್ರೆ ತಲೆ ಸ್ಟ್ರೇಟ್ ಮಾಡಿಸಿ, ಹಾಂ ಇಷ್ಟು ಸ್ಟ್ರೇಟ್ ಮಾಡಿ. ಫಸ್ಟ್ ಯಾರಿಗೂ ಬಿಗಿನಿಂಗ್ ಕಾಲು ಬೆರಳು ಕೂಡ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಂಥವ್ರು ಏನು ಮಾಡ್ಬೋದು, ಇಷ್ಟೇ ಮಾಡಿಸ್ಬೋದು, ಇಷ್ಟೇ. ಆದರೆ ಸ್ಪೈನಲ್ ಕಾರ್ಡ್ ಸ್ಟ್ರೇಟ್ ಇರಬೇಕು. ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಸ್ಟ್ರೇಟ್ ಮಾಡಿ. ಹಾಂ, ಈ ರೀತಿ ಸ್ಟ್ರೇಟ್ ಇಟ್ಕೊಂಡು ಇಷ್ಟು ಮಾಡ್ಸಕ್ಕೆ ಹಚ್ಚೋದು, ಇಷ್ಟೇ ಇರಿ. ನೆಕ್ಸ್ಟ್ ಬಂದ ತಕ್ಷಣ, ಸ್ವಲ್ಪ ದಿವಸ ಆದ ತಕ್ಷಣ, ನೀವು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಬ್ಯಾಕ್ ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಆಗುತ್ತೆ. ನೀವು ಈ ರೀತಿ ಮಾಡ್ಬೋದು ಅಭ್ಯಾಸವನ್ನು. ಆಮೇಲೆ ಸ್ವಲ್ಪ ದಿವಸ ಆದ ತಕ್ಷಣ ಏನು ಮಾಡ್ಕೋಬೋದು, ಹೀಗೆ ಬೆರಳನ್ನು ಹಿಡ್ಕೋಬಹುದು, ಇಷ್ಟೇ ಇರಿ, ಹೀಗೆ. ಎಸ್. ಇಲ್ಲಿ ಸರಿಯಾಗಿ ಉಸಿರಾಡಬೇಕು, ಉಸಿರು ಬಿಗಿ ಹಿಡಿಯೋ ಹಾಗಿಲ್ಲ. ಎಸ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ತಲೆ ಮೇಲೆತ್ತಿ, ಉಸಿರು ಬಿಡ್ತಾ ಕೈಗಳನ್ನ ಬಿಚ್ಚಿ ಬೆರಳ ಹಿಡ್ಕೊಂಡಿರ್ತಕ್ಕಂಥದ್ದನ್ನು ನಿಧಾನವಾಗಿ ತಳಗಡೆ ಇಳಿಸಿ. ಎಸ್. ಇದು ಪಶ್ಚಿಮೋತ್ತಾಸನ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ಯಾವೆಲ್ಲ ಆಸನಗಳನ್ನು ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳ ಅಭ್ಯಾಸ ಮಾಡೋಣ. ನಮಸ್ಕಾರ.